ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನೀವು ಇಷ್ಟಪಡುವಂತ ವ್ಯಕ್ತಿ, ಇಷ್ಟಪಡುವಂತ ಪರ್ಸನ್ ಮನ್ಸಲ್ಲಿ ಏನಿದೆ, ಎಸ್ ಆರ್ ನೋ ಫಸ್ಟ್ ನೋಡೋಣ. ನೀವು ಇಷ್ಟಪಡುವಂತ ಪರ್ಸನ್, ನೀವು ಮನ್ಸಲ್ಲಿ ಯಾರನ್ನ ತುಂಬಾ ಹಚ್ಕೊಂಡಿದೀರಾ, ಆ ಪರ್ಸನ್ ಮನ್ಸಲ್ಲಿ ಏನಿದೆ, ನೀವು ಮನ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ನೀವು ಕೇಳ್ಕೊಳ್ಳಿ. ಐ ಗಿವ್ ಯು 10 seconds. ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ಕೇಳ್ಕೊಳ್ಳಿ ನಿಮ್ಮ ಮನ್ಸಾರೆ. ಆ ಪ್ರಶ್ನೆಗೆ ಆ ಕೆಲ್ಸಕ್ಕೆ ನಿಮ್ಗೆ ಒಂದು ಕ್ಲಾರಿಟಿ, ಹೋಪ್ ಸಿಗುತ್ತಾ ಅಂತ ನೋಡೋಣ. ನಿಮ್ಮ ಪ್ರಶ್ನೆ ಏನೇ ಇರ್ಲಿ, ಅದು ನಿಮ್ಮ ಪರ್ಸನ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಇಲ್ಲಾಂದ್ರೆ ಈ ಪ್ರಶ್ನೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ತುಂಬಾ ಅತಿಯಾದ ನೀವು ಕನ್ಫ್ಯೂಷನ್ ಅಲ್ಲಿ ಇರುವಂತ ಕ್ವೆಶನ್ ಆಗಿರ್ಬೋದು. ಆ ಪ್ರಶ್ನೆಗೆ ಉತ್ತರ ಏನ್ ಬರ್ತಾ ಇದೆ ಅಂತ ನಾವು ನೋಡೋಣ. ಸೊ ಲೆಟ್ಸ್ ಸಿ ದ ರಿಸಲ್ಟ್. ನೀವು ಇಷ್ಟಪಡುವಂತ ದೈವವನ್ನು ನೆನ್ಸ್ಕೊಂಡು ನೋಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಬಂದಿದೆ. ನಿಮ್ಮ ಪ್ರಶ್ನೆ ಏನಿದೆಯೋ ನನಗೆ ಗೊತ್ತಿಲ್ಲ, ಆ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇದೆ. ನೀವು ಯಾವ್ದಾದ್ರು ಕೆಲ್ಸದಲ್ಲಿ ಅನ್ಕೊಂಡು ವೇಟ್ ಮಾಡ್ತಾ ಇದ್ರೆ ಆ ಕೆಲ್ಸ ಖಂಡಿತ ಆಗುತ್ತೆ. ಸ್ವಲ್ಪ ತಡ ಆಗ್ತಾ ಇರ್ಬೋದು, ಖಂಡಿತ ಅದು ನೆರವೇರುತ್ತೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಮತ್ತೊಮ್ಮೆ ಇದೇ ಪ್ರಶ್ನೆಗೆ ಇನ್ನೊಂದು ಉತ್ತರವನ್ನು ನೋಡೋಣ. ಇಲ್ಲಿ ನೋಡ್ಬೋದು, ನಿಮಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಇದೆ, ತುಂಬಾನೇ ಇಲ್ಲಿ ನೋವಂತದ್ದು ಬಂದಿದೆ. ಡಿಸಪಾಯಿಂಟ್ಮೆಂಟ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ದಿನಗಳಿಂದ ಈ ದಿನಗಳಿಗೋಸ್ಕರ ಕಾಯ್ತಾ ಇದ್ದೀರಾ. ಬಟ್ ನೀವು ಅಚೀವ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀವು ಗೋಲ್ ನ ಸೆಟ್ ಮಾಡ್ಕೋಬೇಕು. ತುಂಬಾನೇ ನೀವು ಕಷ್ಟ ಪಡ್ಬೇಕಾಗಿದೆ. ಆದ್ರೆ ಆ ಕಷ್ಟ ಪಟ್ಟಾಗ ಮಾತ್ರ ಈ ಕೆಲಸ ಸಾಧ್ಯ ಆಗುತ್ತೆ ಅಂತ ಬರ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಕ್ಕಿದೆ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್, ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ಏನಿದೆ ಅಂತ ನಾವು ಚೆಕ್ ಮಾಡೋಣ. ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ 3 of cups ಬಂದಿದೆ. 10 of swords ಬಂದಿದೆ. ಲೆಟ್ಸ್ ಸಿ ದ ರೀಡಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏಸ್ ಆಫ್ ಸ್ವಾರ್ಡ್ಸ್ ನ ಮೊದಲಿಗೆ ಬಂದಿದೆ. ಇಲ್ಲಿ ನಿಮ್ಗೆ ನಿಮ್ಮ ಪರ್ಸನ್ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದಾರೆ ಅಂತ ಅನ್ನಿಸ್ಬೋದು. ಅದು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ನ ಆರ್ ನಿಮ್ಮ ಫ್ಯೂಚರ್ ರಿಲೇಶನ್ಶಿಪ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ಅಂತ ಹೇಳಿ ತಿಳ್ಕೊಂಡಿರ್ಬೋದು. ಬಟ್ ಇಲ್ಲಿ ಟ್ರೂತ್ ಏನು ಅಂದ್ರೆ ನಿಮ್ಗೆ ನಿಜ ಬೇಗ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಇದ್ರ ಜೊತೆಗೆ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಇಲ್ಲ ನೀವು ರಿಯಲೈಸೇಷನ್ಸ್ ಮಾಡ್ಕೊಂತಾ ಇರೋದಾಗಿರ್ಬೋದು. ಎಲ್ಲ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮಿಬ್ಬರ ನಡುವೆ, ಅದು ಎಲ್ಲವೂ ಕಟ್ ಆಗುತ್ತೆ. ಎಲ್ಲವೂ ಕಟ್ ಆಗಿ ಮತ್ತೆ ಹೊಸ ಬಿಗಿನಿಂಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸ್ ಎಲ್ಲಾನು ಹ್ಯಾಂಡ್ ಮಾಡ್ತಾ ಇದ್ದಾರೆ, ಎಲ್ಲಾನು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಥಿಂಗ್ಸ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ದಿವಸ ನೀವು ಏನು ಇಲ್ಯೂಷನ್ ಅಲ್ಲಿ, ಏನು ಒಂಥರ ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇದ್ರಿ, ಇಲ್ಲಾಂದ್ರೆ ನಿಮ್ಗೆ ಯಾವಾಗ್ಲೂ ತುಂಬಾ ಮಿಕ್ಸ್ಡ್ ಸಿಗ್ನಲ್ಸ್, ಇವ್ರು ಬರ್ತಾರಾ ಬರಲ್ವಾ, ಇವ್ರಿಗೆ ನಿಜವಾಗ್ಲೂ ನನ್ ಮೇಲೆ ಭಾವನೆ ಇದೆಯಾ ಇಲ್ವಾ ಅಂತರ ಈ ತರ ಯೋಚನೆಗಳು ಏನೇನಿತ್ತು ಅದು ಎಲ್ಲವೂ ಕ್ಲಿಯರ್ ಆಗುತ್ತೆ. ನೀವು ಏನು ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಡಿಸ್ಟೆನ್ಸ್ ನ ಅನುಭವಿಸ್ತಾ ಇದ್ದೀರಾ ಅಥವಾ ಸೈಲೆನ್ಸ್ ನ ಅನುಭವಿಸ್ತಾ ಇದ್ದೀರಾ, ಅದು ಎಲ್ಲಾನು ಕ್ಲಿಯರ್ ಆಗಿ ಕ್ಲಿಯರ್ ಕಮ್ಯುನಿಕೇಶನ್ ಇಲ್ಲಾಂದ್ರೆ ಮೆಸೇಜ್ ಖಂಡಿತ ನಿಮಗೆ ತಲುಪುತ್ತೆ ನಿಮ್ಮ ಪಾರ್ಟ್ನರ್ ಇಂದ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೀವು ತುಂಬಾ ಹಾನೆಸ್ಟ್ ಆಗಿ ಇರಿ. ಹಾನೆಸ್ಟ್, ನಿಮ್ಮ ಒಟ್ಟಿಗೆ ನೀವು ಹಾನೆಸ್ಟ್ ಆಗಿರಿ. ಸತ್ಯದ ದಾರಿಯಲ್ಲಿ ನೀವಿದ್ದಾಗ ಖಂಡಿತ ನಿಮ್ಗೆ ಏನ್ ಸಿಗ್ಬೇಕು ಅದು ಖಂಡಿತ ಸಿಗುತ್ತೆ. ಅದು ನಿಮ್ಮ ಪಾರ್ಟ್ನರ್ ಪ್ರೀತಿ ಆಗಿರ್ಬೋದು, ಇಲ್ಲ ನೀವು ಏನನ್ನೂ ಆಸೆ ಪಡೋದು ಆಗಿರ್ಬೋದು, ಖಂಡಿತ ಅದು ನಿಮ್ಮದಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಕೆಂಡ್ ಕಾರ್ಡ್ 3 of cups ಬಂದಿದೆ. ಇಲ್ಲಿ ರೀಕನೆಕ್ಷನ್, ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಯಾರಾದ್ರೂ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನ ಅನುಭವಿಸ್ತಾ ಇದ್ರೆ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ನಲ್ಲಿ ರೀಕನೆಕ್ಷನ್ ನ
ಅಪೇಕ್ಷೆ ಪಡ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ಅಪ್ಲಿಫ್ಟಿಂಗ್ ಕಾರ್ಡ್ ಅಂತ ಹೇಳ್ಬೋದು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಒಂದು ಎಲ್ಲ ಕ್ಲಿಯರ್ ಕಮ್ಯುನಿಕೇಶನ್ ಮಾಡಿಕೊಂಡು ನಿಮ್ಮ ಜೊತೆಗೆ ಬರ್ತಾರೆ. ಒಂದು ಜಾಯ್ ಸೆಲೆಬ್ರೇಷನ್ ಅಂತ ನಾವು ಏನ್ ಹೇಳ್ತೀವಿ, ತುಂಬಾ ಇಲ್ಲಿ ಪಾಸಿಬಿಲಿಟೀಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಿಯೂನಿಯನ್ ಆಗ್ತೀರಾ ನೀವು ಅಂತ. ಇದ್ರ ಜೊತೆಗೆ ನಿಮ್ಮ ಪರ್ಸನ್ ತುಂಬಾನೇ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಬರ್ತಾರೆ. ಮತ್ತೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ ನಿಮ್ಮೊಟ್ಟಿಗೆ. ಸೊ ಅದರಿಂದ ನೀವು ತುಂಬಾನೇ ಇವಾಗ ಖುಷಿಯಿಂದ ಇರಿ. ಸೊ ನಿಮ್ಮ ಪಾರ್ಟ್ನರ್ ಬಂದಾಗ ನಿಮ್ಗೆ ಖಂಡಿತ ನಿಮ್ದು ಒಂದು ಹೊಸ ಬಿಗಿನಿಂಗ್, ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಫ್ರೆಂಡ್ಸ್ ಇಂದ ಫ್ಯಾಮಿಲಿ ಆಗ್ತೀರಾ. ಸೊ ಫ್ಯಾಮಿಲಿ ಆಗಿ ಒಂದು ಕನೆಕ್ಷನ್ ಒಂದು ದೊಡ್ಡ ಮಟ್ಟಿಗೆನೆ ನಿಮ್ದು ಲೈಫ್ ಜಾಯ್ಫುಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿ ಇನ್ನ ಅವರ ಮನಸ್ಸಲ್ಲಿ ಇದೆಯಾ ಅಂತ ಕೇಳೋದಾದ್ರೆ ಖಂಡಿತ ಇದೆ. ನಿಮ್ಮ ಪ್ರೀತಿ ಅವರ ಜೊತೆಗೆ ಹೀಗೆ ಇದೆ. ನೀವು ನಿಜವಾಗ್ಲೂ ಅವರ ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡು ಇದೀರಾ ಅಂತ ಹೇಳ್ಬೋದು. ಸೊ ಅವರು ಒಂದು ಸೆಕೆಂಡ್ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರು ರಿಟರ್ನ್ ಬಂದಾಗ ನಾನು ಮೊದಲಿನ ತರನೇ ಇರ್ತೀನಿ ಅಂತ ಅವರು ಹೇಳ್ತಾ ಇಲ್ಲ. ಬಟ್ ಏನಾದ್ರೂ ಒಂದು ಹೊಸದಾಗಿ ನಿಮ್ಮ ಜೊತೆ ಇರಬೇಕು, ಒಂದು ಹೊಸ ಅನುಭವನ ಪಡ್ಕೋಬೇಕು ಅಂತ ಅವರುನು ಇಷ್ಟ ಪಡ್ತಾ ಇದ್ದಾರೆ. ಅದೇ ತರ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ನೀವು ಇವಾಗ ಏನು ಕಷ್ಟ ಪಡ್ತಾ ಇದ್ದೀರಾ, ಏನು ನೋವನ್ನ ಅನುಭವಿಸ್ತಾ ಇದ್ದೀರಾ, ಸೊ ಜೊತೆಲಿ ಇದ್ದವರು ಈ ತರ ದೂರ ಆಗಿದ್ದಾರೆ, ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಗೆ ಸೇರ್ತಾ ಇಲ್ಲ ಅಂತ ನೀವು ಏನ್ ಅನುಭವಿಸ್ತಾ ಇದ್ದೀರಾ, ಒಂದು ಪೇನ್ಫುಲ್ ಸೈಕಲ್ ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಕೂಡ ಅದೇ ತರ ಪೇನ್ಫುಲ್ ಸೈಕಲ್ ನ ಅನುಭವಿಸ್ತಾ ಇದ್ದಾರೆ. ಬಟ್ ಬಾಟಮ್ ಆಫ್ ದ ಮೂಮೆಂಟ್ ಅಲ್ಲಿ ಅವರು ನಿಜವಾಗ್ಲೂ ಇದನ್ನೆಲ್ಲ ಎಂಡ್ ಮಾಡ್ತಾ ಇದ್ದಾರೆ. ನೀವು ಈ ರೀಡಿಂಗ್ ನ ನೀವು ಗಮನವಿಟ್ಟು ಕೇಳಿದಾಗ ನೋಡಿ, ಎಲ್ಲಾನು ನಿಮ್ಮ ನೆಗೆಟಿವ್ ಏನ್ ಎನರ್ಜೀಸ್ ಇದೆ ಅದನ್ನೆಲ್ಲ ರಿಲೀಸ್ ಆಗಿ ಕ್ಲೋಸರ್ ಕೊಟ್ಟು ನಿಮ್ಮ ಪಾರ್ಟ್ನರ್ ನಿಮ್ಮೊಟ್ಟಿಗೆ ಬರ್ತಾರೆ. ತುಂಬಾನೇ ನೀವು ಹರ್ಟ್ ನ ನೋಡಿದ್ದೀರಾ, ಡಿಸಪಾಯಿಂಟ್ಮೆಂಟ್ಸ್ ನ ನೋಡಿದ್ದೀರಾ, ಇನ್ಸಲ್ಟ್ ನ ನೋಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಈ ಕನೆಕ್ಷನ್ ಅಲ್ಲಿ. ಬಟ್ ಎಲ್ಲವೂನು ಒಂದು ರಿಲೀಸ್ ಆಗಿ ಏನು ವರ್ಸ್ಟ್ ಡೇಸ್ ನ ಏನ್ ನೋಡಿದೀರಾ ನಿಮ್ಮ ಪಾರ್ಟ್ನರ್, ಆ ವರ್ಸ್ಟ್ ಡೇಸ್ ನೆಲ್ಲ ಹಿಂದಕ್ಕೆ ಹಾಕಿ ನಿಮ್ಮ ಒಟ್ಟಿಗೆ ಬರ್ತಾರೆ ಅನ್ನೋದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ನೀವು ಇಷ್ಟು ದಿವಸ ಡಾರ್ಕ್ ನೈಟ್ಸ್ ಏನ್ ನೋಡಿದೀರಾ, ಕತ್ತಲ ವಾತಾವರಣ ನಿಮ್ಮ ಜೀವನದಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ನೀವು ಏನ್ ನೋಡಿದೀರಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು 10 ಆಫ್ ಸ್ವಾರ್ಡ್ಸ್. ಇಲ್ಲಿ ತುಂಬಾನೇ ಅವರು ರಿಗ್ರೆಟ್ ನ ಪಡ್ತಾರೆ. ಒಂದು ಮೀನಿಂಗ್ಫುಲ್ ಲವ್ ನಿಮ್ದಾಗುತ್ತೆ, ಕನೆಕ್ಷನ್ ನಿಮ್ದಾಗುತ್ತೆ ಅಂತ ಹೇಳ್ಬೋದು. ಒಂದು ನ್ಯೂ ಬಿಗಿನಿಂಗ್ ಖಂಡಿತ ಸಾಧ್ಯ ಇದೆ. ಅವರು ಎಂಡ್ ಮಾಡೋದು ಅಂತೂ ನಿಜ. ಆದ್ರೆ ಏನನ್ನ ಎಂಡ್ ಮಾಡ್ತಾರೆ ಅಂದ್ರೆ, ಇಷ್ಟು ದಿವಸ ಏನು ನೀವು ಟೆಂಪ್ರರಿ ಫೇಸ್ ನೋಡಿದೀರಾ, ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅದೆಲ್ಲ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಈ 10 ಆಫ್ ಸ್ವಾರ್ಡ್ಸ್ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡುತ್ತೆ ಅನ್ನೋದಾದ್ರೆ, ಹೀಲಿಂಗ್ ಅನ್ನೋದನ್ನ ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡುತ್ತೆ ಈ ಕಾರ್ಡ್. ಸೊ ಇದ್ರಲ್ಲಿ ನೀವು ಫಾರ್ಗಿವ್ನೆಸ್ ನ ತುಂಬಾನೇ ಇಟ್ಕೋಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್ ಬಂದಾಗ ನೀವು ತುಂಬಾ ನೋವು ಪಟ್ಟಿದ್ದೀರಾ ನನಗೆ ಗೊತ್ತು. ಬಟ್ ಆ ನೋವನ್ನ ಮತ್ತೆ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಡ್ಯಾಮೇಜಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲನೂ ಲೆಟ್ ಗೋ ಮಾಡಿ. ಎಷ್ಟೇ ಹರ್ಟ್ ಆಗಿರ್ಬೋದು, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲ ಬಿಡಿ. ಒಂದು ಫ್ರೆಶ್ ಸ್ಟಾರ್ಟ್ ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಲ್ಡ್ ಪೇನ್ ಖಂಡಿತ ಇರುತ್ತೆ, ಬಟ್ ರಿಲೀಸ್ ಮಾಡೋದು ತುಂಬಾ ಅಗತ್ಯ ಇದೆ. ಸೊ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಆಗಿರ್ಬೋದು, ಇಲ್ಲ 10 ಆಫ್ ಸ್ವಾರ್ಡ್ಸ್ ಆಗಿರ್ಬೋದು, ಕ್ಲಾರಿಟಿನ ನೋಡುತ್ತೆ. ಸೊ ಓವರ್ ಆಲ್ ಮೆಸೇಜಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಈ ರೀಡಿಂಗ್ ಅಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಖಂಡಿತ ಇದೆ. ಟ್ರೂತ್ ಅಂಡ್ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಸೊ ಇದು ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಟ್ರಾಂಗ್ ಚಾನ್ಸಸ್ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗೋದಕ್ಕೆ. ಅದ್ರ ಜೊತೆಗೆ ನೀವು ಹಳೆ ಚಾಪ್ಟರ್ಸ್ ಏನಾದ್ರು ಇದ್ರೆ ಕ್ಲೋಸ್ ಮಾಡ್ತೀರಾ, ಪಾಸ್ಟ್ ಪೇನ್ ಎಲ್ಲ ಕ್ಲೋಸ್ ಮಾಡ್ತೀರಾ. ಸೊ ಆನೆಸ್ಟಿ ಹೀಲಿಂಗ್ ನಿಮ್ಮಲ್ಲಿ ಇದ್ರೆ ಖಂಡಿತ ಎಮೋಷನಲ್ ಓಪನ್ನೆಸ್ ಆಗುತ್ತೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ ರೀಬಿಲ್ಡ್ ಆಗೋದಿಕ್ಕೆ. ತುಂಬಾ ಸ್ಟ್ರಾಂಗರ್ ಫೌಂಡೇಶನ್ ನ ನೀವು ನೋಡ್ತೀರಾ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಈ ರೀಡಿಂಗ್ ಅಲ್ಲಿ. ಸೊ ಇದ್ರ ಜೊತೆಗೆ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆದ್ರೆ, ಇದೇ ತರ ಸಿಚುಯೇಷನ್ ಅನುಭವಿಸ್ತಾ ಇದ್ರೆ, ದಯವಿಟ್ಟು ನೀವು ಇಲ್ಲಿ ಡಿಸ್ಪ್ಲೇ ಆಗಿರುವಂತ ನನ್ನ ನಂಬರ್ 8867550218ಗೆ ನೀವು ವಾಟ್ಸಪ್ ಮಾಡಿ. ಖಂಡಿತ ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡಿ ನಿಮ್ಮ ಪಾರ್ಟ್ನರ್ ಅಲ್ಲಿ ಏನಾದ್ರೂ ರೀಡಿಂಗ್ ಅಲ್ಲಿ ಇಶ್ಯೂಸ್ ಇದ್ರೆ ನಾನು ನಿಮ್ಮ ಜೊತೆ ಮಾತಾಡಿ ಹೇಳ್ತೀನಿ. ಸೊ ನೀವು ರೆಸನೇಟ್ ಆದ್ರೆ ನನಗೆ ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಅಲ್ಲೂ ತಿಳಿಸ್ಬೋದು ನೀವು. ಸೊ ನೀವು ಆ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ.
ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ಚಾರ್ಜಸ್ ನ ಮರಿಬೇಡಿ. ನನ್ನ ಜೊತೆ ಯಾರಾದ್ರೂ ಪರ್ಸನಲ್ ರೀಡಿಂಗ್ಗೆ ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚಾರ್ಜಸ್ 399 rupees ಆಗುತ್ತೆ. ಸೊ ಇದು 1 ಸೆಷನ್ ಆಗಿರುತ್ತೆ. ಥ್ಯಾಂಕ್ ಯು.